ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತ ನೋಡ್ತಾ ಇದ್ದೀರಾ, ಇದು ಕ್ವೀನ್ ಸೈಜು ಮ್ಯಾಟ್ರೆಸ್ಸಸ್ಸು ನಾವು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಅದು ಬಂದಿದೆ ಈಗ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಇವತ್ತು. ಈಗ ಬನ್ನಿ ನೋಡೋಣ ಇದು ಹೆಂಗೆ ಬರುತ್ತೆ. ಇಷ್ಟು ದೊಡ್ಡ ಬೆಡ್ಡು ಇಷ್ಟೇ ಚಿಕ್ಕ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ. ಇದನ್ನೆಲ್ಲ ಓಪನ್ ಮಾಡೋಣ ಈಗ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಿರೋದು US ಅಲ್ಲಿ, ಮತ್ತು ನಾವೀಗ ಸದ್ಯ ರೆಂಟೆಡ್ ಹೌಸ್ ತೊಗೊಂಡಿದ್ದೀವಿ. ನಾವು ಫರ್ನಿಷ್ಡ್ ಹೌಸಿಗೆ ಟ್ರೈ ಮಾಡ್ತೀವಿ ಯೂಶ್ವಲಿ, ಯಾಕಂದರೆ ಮತ್ತೆಲ್ಲ ಫರ್ನಿಚರ್ಸ್ ತೊಗೊಳ್ಳೋದು ಜಂಜಾಟ ಇರಲ್ಲ ಅಂಥೇಳಿ. ಬಟ್ ಈ ಸಲ ನಮ್ಗೆ ಸಿಗಲಿಲ್ಲ, ಅದಕ್ಕೆ ನಾವು ಇದೇ ಮನೆಯೇ ತೊಗೊಂಡ್ವಿ. ಸೊ ಈಗ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಒಂದೊಂದೇ ನಾವು ಫರ್ನಿಚರ್ಸನ್ನು ತೊಗೊಳ್ತಾ ಇದ್ದೀವಿ. ಸೊ ಬೆಡ್ ಅಂತ ಬಂದವಾಗ ನಮಗೆ ಇದು ಬೆಡ್ ಫ್ರೇಮ್ ಬೇಡಾಗಿತ್ತು. ಯಾಕಂದರೆ ನಮ್ಮ ಮಕ್ಕಳು ಚಿಕ್ಕವರು, ಮಾಯರಾ ಇನ್ನೂ ಚಿಕ್ಕವಳು, ಅವಳು ಬೀಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಮಕ್ಕಳಿಗೆ ಕ್ರಿಬ್ಬಲ್ಲೇ ಹಾಕ್ತಾರೆ, ಬೆಡ್ಡಲ್ಲಿ ಮಲಗಿಸಲ್ಲ ಫಾರ್ ಸೇಫ್ಟಿ ರೀಸನ್ಸು. ಮತ್ತು ನಮಗೆ ಅದು ಬೇಡ, ಅಷ್ಟು ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳಿಬಿಟ್ಟು ನಾವು ಎರಡು ಸೇಮ್ ಬೆಡ್ ತರಿಸಿದ್ವಿ. ಅಂದರೆ ಒಂದರಲ್ಲಿ ಕ್ವೀನ್ ಸೈಜಲ್ಲಿ ಇಬ್ಬರೇ ಮಲಗ್ಬೋದಲ್ವ. ಸೊ ನಾವು 4 ಮೆಂಬರ್ಸ್ ಅಲ್ವಾ ಫ್ಯಾಮಿಲಿಯಲ್ಲಿ, ಅದಕ್ಕೆ ನಾವು ಸೇಮ್ ಇರೋದನ್ನೇ 2 ತರಿಸಿದ್ವಿ. ಸ್ವಲ್ಪ ಜಾಸ್ತಿ ಇಂಚು ಹೈಟ್ ನೋಡಿ ತರಿಸಿದ್ವಿ, ಸೊ ದ್ಯಾಟ್ ನಮಗೆ ಮತ್ತೆ ಅದು ಬೆಡ್ ಫ್ರೇಮು ಮತ್ತೆ ತೊಗೊಳ್ಳೋದು ಅವಶ್ಯಕತೆ ಬೀಳಲ್ಲ. ಅದಕ್ಕೆ ನಮಗೆ ಇದು ಕರೆಕ್ಟಾಗಿ ಆಗತ್ತೆ ಅಂತ ಹೇಳಿಕೊಂಡು ನಾವು 2 ಸೇಮನ್ನೇ ತರಿಸಿದ್ದೀವಿ. ಸೊ ಇದನ್ನು ನಾವು ತುಂಬ ನೋಡಿದ್ವಿ, ಸ್ಟೋರ್ಸಲ್ಲೂ ನೋಡಿದ್ವಿ, ಆಮೇಲೆ ಅಮೆಝಾನಲ್ಲೂ ಚೆಕ್ ಮಾಡಿದ್ವಿ. ಬಟ್ ನಮಗೆ ಬೆಸ್ಟು ಅಮೆಝಾನ್ ಚಾಯ್ಸಲ್ಲೇ ಇದರ ರಿವ್ಯೂಸು ಚೆನ್ನಾಗಿತ್ತು. ಅದಕ್ಕೆ ನಾವು ಇದನ್ನೇ ಫೈನಲ್ ಮಾಡಿ ತರಿಸಿದ್ವಿ. ಮಳೆ ಬಂದಂಗೆ ಅನ್ನಿಸ್ತಾ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಅದು ಉತ್ಕೊಳ್ತಾ ಇದೆ. ಒಂದು ಸ್ವಲ್ಪ ಪ್ಲಾಸ್ಟಿಕ್ ಓಪನ್ ಮಾಡಿದ ತಕ್ಷಣ ಇಟ್ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್. ಓಕೆ, ಇದು 12 ಇಂಚು ಮ್ಯಾಟ್ರೆಸ್ಸಸ್ಸು. ಇದಕ್ಕೆ ಹೈಬ್ರಿಡ್ ಮ್ಯಾಟ್ರೆಸ್ಸಸ್ ಅಂತ ಹೇಳ್ತಾರೆ. ಇದರಲ್ಲಿ ಮೆಮರಿ ಫೋಮು ಮತ್ತು ಸ್ಪ್ರಿಂಗ್ ಎರಡೂ ಇರುತ್ತೆ. ಅದಕ್ಕೆ ಇದು ಫೈಬರ್ ಗ್ಲಾಸ್ ಫ್ರೀ ಇರೋದ್ರಿಂದ ಇದು ಮ್ಯಾಕ್ಸಿಮಮ್ ರಿಲೀಫನ್ನು ಕೊಡುತ್ತೆ. ಸೊ ಇದು ಕಂಫರ್ಟೇಬಲ್ ಸ್ಲೀಪು ಸಿಗತ್ತೆ ಅಂತ ಹೇಳ್ತಾರೆ. ನಾನು ಇದು ವಿಡಿಯೋ ಲೇಟಾಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಆನೆಸ್ಟ್ ರಿವ್ಯೂವನ್ನು ನಾನು ನಿಮ್ಗೆ ಹೇಳ್ತೀನಿ. ನಮಗೆ ಈ ಬೆಡ್ ಮೇಲೆ ಹಿಂಗೆ ಮಲಗಿದ ತಕ್ಷಣ ಒಳಗಡೆ ಹೋಗಿಬಿಡೋದು, ಆಮೇಲೆ ಹೀಗೆ ಬ್ಯಾಕ್ ಪೇನು ಆ ಥರದ್ದೇನೂ ಆಗ್ತಾಯಿಲ್ಲ. ನಮಗೆ ಇಟ್ ವಾಸ್ ಅ ಗುಡ್ ಪಿಕ್. ಆಮೇಲೆ ನಾವು ಇದನ್ನು ತೊಗೊಂಡಿದ್ದು $129.99 ಅಂದರೆ ಕ್ಲೋಸ್ ಟು $130 ಒಂದು ಬೆಡ್ಡಿಗೆ. ಸೊ 2 ಬೆಡ್ಡಿಗೆ ಸೇರಿಸ್ಬಿಟ್ಟು ನಮಗೆ $260 ಆಯಿತು. ಆಮೇಲೆ ನಮಗೆ ವರ್ತೆ ಅನ್ನಿಸ್ತು, ಇದು ಚೆನ್ನಾಗೂ ಇತ್ತು, ಬಜೆಟಲ್ಲೂ ಬಂತು. ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲ ಸ್ಟೋರ್ಸಲ್ಲೆಲ್ಲ ನೋಡಿದವಾಗ 300 200 ಹಿಂಗೆಲ್ಲ ಇತ್ತು. ಆಫ್ಕೋರ್ಸ್ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ, ಬಟ್ ನಮಗೆ ನಾವು ಬಜೆಟ್ ಇಟ್ಕೊಂಡು ಶಾಪ್ ಮಾಡೋರಿಗೆ ಐ ಥಿಂಕ್ ದಿಸ್ ಇಸ್ ದ ಗುಡ್. ಸೊ ನಿಮಗೇನಾದರೂ
ನೀವು ಏನಾದರೂ ಬಜೆಟ್ ಫ್ರೆಂಡ್ಲಿ ಬೆಡ್ಸ್ ನೋಡ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ಅಮೆಝಾನಲ್ಲಿ ಇದನ್ನು ಸರ್ಚ್ ಮಾಡಿ, ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ತೊಗೊಳ್ಬೋದು. ಎರಡು 12 ಇಂಚ್ ಅಲ್ಲ? ನಾವು ಬೇಸನ್ನು ತೊಗೊಳ್ಳಿಲ್ಲ, ಯಾಕಂದರೆ ಮಾಯರಾ ಬೀಳ್ತಾಳೆ ಬೆಡ್ ಮೇಲಿಂದ. ಅದಕ್ಕೆ ಬರೀ ಮ್ಯಾಟ್ರಸಸ್ ಅಷ್ಟೇ ತರಿಸಿದ್ವಿ. ಈ ಸಿಂಪಲ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರ್ರಿ. ಟೇಕ್ ಕೇರ್. ಬಾಯ್.